ಧಾರವಾಡ ಕಟ್ಟೆಯ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ದ.ರಾ. ಬೇಂದ್ರೆ ಆಧುನಿಕ ಕನ್ನಡದ ತುಂಬಾ ಮಹತ್ವದ ಕವಿ. ಬೇಂದ್ರೆ ಅವರ ಕಾವ್ಯ ಕನ್ನಡಿಗರ ಮೇಲೆ ಕಾಲದುದ್ದಕ್ಕೂ ತನ್ನ ಪ್ರಭಾವವನ್ನ ಬೀರಿದೆ. ಬೇಂದ್ರೆ ಕಾವ್ಯ ಓದದ ಕನ್ನಡಿಗ ಇಲ್ಲವೇ ಇಲ್ಲ ಎಂದು ಹೇಳಬಹುದು. ಮತ್ತು ಬೇಂದ್ರೆ ಕಾವ್ಯದ ಮೋಡಿಗೆ ಒಳಗಾಗದ ಓದುಗ ಕೇಳುಗ ಇಲ್ಲವೆಂದೇ ಹೇಳಬಹುದು. ಸುಮಾರು ಒಂದು ಶತಮಾನದ ಕಾಲದಿಂದ ಬೇಂದ್ರೆ ಕಾವ್ಯ ಕನ್ನಡ ಓದುಗರನ್ನ, ಕನ್ನಡ ಕೇಳುಗರನ್ನ, ಕನ್ನಡ ಸಾಹಿತಿಗಳನ್ನ, ಕನ್ನಡ ಕವಿಗಳನ್ನ ಪ್ರಭಾವಿಸುತ್ತಾ ಬಂದಿದೆ. ನಾವೆಲ್ಲರೂ ಬೇಂದ್ರೆಯ ಕಾವ್ಯದೊಂದಿಗೆ ಬೆಳೆದಿದ್ದೇವೆ, ಬೇಂದ್ರೆಯ ಕಾವ್ಯದೊಂದಿಗೆ ಮಾಗಿದ್ದೇವೆ, ಬೇಂದ್ರೆಯ ಕಾವ್ಯದಿಂದ ನಾವು ಸಂಸ್ಕಾರವನ್ನ ಹೊಂದಿದ್ದೇವೆ, ನಾಗರಿಕತೆಯನ್ನ ಕಲಿತಿದ್ದೇವೆ. ಹೀಗಾಗಿ ಬೇಂದ್ರೆ ಕಾವ್ಯದ ಬಗ್ಗೆ, ಬೇಂದ್ರೆಯವರ ವ್ಯಕ್ತಿತ್ವದ ಬಗ್ಗೆ, ಬೇಂದ್ರೆಯ ಸಾಹಿತ್ಯದ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ, ವಿಶ್ವಾಸವಿದೆ, ಅಭಿಮಾನವಿದೆ. ಜನವರಿ ತಿಂಗಳು ಇದು ಬೇಂದ್ರೆ ತಿಂಗಳು. ಜನವರಿ 31ರಂದು ಬೇಂದ್ರೆಯವರು ಜನಿಸಿದರು. ಜನವರಿ ತಿಂಗಳುದ್ದಕ್ಕೂ ಕರ್ನಾಟಕದಾದ್ಯಂತ ಸಂಘಟನೆಗಳು, ಸಾಹಿತ್ಯ ಪರಿಷತ್ತುಗಳು, ಅಕಾಡೆಮಿಗಳು, ಟ್ರಸ್ಟ್ಗಳು, ವಿದ್ಯಾಸಂಸ್ಥೆಗಳು, ಸಾರ್ವಜನಿಕರು ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ಬೇಂದ್ರೆಯವರ ಕುರಿತು ಬಹಳ ಗಂಭೀರವಾಗಿ ಚರ್ಚೆಗಳನ್ನ ಮಾಡುತ್ತಾ ಬಂದಿದ್ದಾರೆ. ಇದು ಬಹಳ ಆಶಾದಾಯಕವಾದಂತ ಕೆಲಸ. ಬೇಂದ್ರೆಯವರು ಕೇವಲ ಉತ್ತರ ಕರ್ನಾಟಕಕ್ಕೆ ಸೀಮಿತವಾದ ಕವಿ ಅಲ್ಲ, ಇಡೀ ಕರ್ನಾಟಕಕ್ಕೆ, ಸಮಗ್ರ ಕರ್ನಾಟಕಕ್ಕೆ ಬೇಕಾದಂತ ಕವಿ. ಬೇಂದ್ರೆಯವರ ಕಾವ್ಯ, ಬೇಂದ್ರೆಯವರ ಗದ್ಯ, ಬೇಂದ್ರೆಯವರ ನಾಟಕ, ಬೇಂದ್ರೆಯವರ ಚಿಂತನೆಗಳು ನಾವು ಕಡ್ಡಾಯವಾಗಿ ಓದಬೇಕು. ಬೇಂದ್ರೆ ಕಾವ್ಯವನ್ನ ಓದದೆ ಹೋದರೆ ನಾವು ನಮ್ಮ ಭಾಷಾ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಸಂವೇದನಶೀಲತೆ, ಕ್ರಿಯಾಶೀಲತೆ ಬೆಳೆದು ಬರಬೇಕೆಂದ್ರೆ ನಾವು ಬೇಂದ್ರೆ ಕಾವ್ಯವನ್ನ ಓದಬೇಕು. ಬೇಂದ್ರೆ ಅವರು ಕೇವಲ ಕಾವ್ಯವನ್ನು ಮಾತ್ರ ಸೃಷ್ಟಿಸಲಿಲ್ಲ, ಅವರು ಭಾಷೆಗಳನ್ನು ಸೃಷ್ಟಿಸಿದರು. ಎವ್ರಿ ಸಿಂಗಲ್ ಪೋಯಮ್ ಆಫ್ ದ.ರಾ. ಬೇಂದ್ರೆ ಈಸ್ ಎ ಲ್ಯಾಂಗ್ವೇಜ್ ಇನ್ ಇಟ್ ಸೆಲ್ಫ್. ಒಂದು ಕವಿತೆ, ಒಂದು ಭಾಷೆ. ಅವರು ಭಾಷೆಯನ್ನ ಬಳಸಿದ ರೀತಿ, ಭಾಷೆಯೊಂದಿಗೆ ಆಟವಾಡಿದ ರೀತಿ, ಶಬ್ದಗಳೊಂದಿಗೆ ಆಟವಾಡಿದ ರೀತಿ ಮತ್ತು ಶಬ್ದದಲ್ಲಿ ಹುದುಗಿದ ಅರ್ಥವನ್ನು ಹೊರಗೆ ತೆಗೆಯುವ ಕ್ರಮ, ಇದೆಲ್ಲ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ ಗಾಢವಾದ ಪರಿಣಾಮವನ್ನ ಬೀರ್ತಾ ಬಂದಿದೆ. ಆದರೆ ಕರ್ನಾಟಕ ಸರ್ಕಾರ ಕನ್ನಡಿಗರ ಪ್ರೀತಿಯ ಮನವಿಯನ್ನ ಇಲ್ಲಿಯವರೆಗೂ ಪುರಸ್ಕರಿಸಿಲ್ಲ. ಬೇಂದ್ರೆ ಅವರ ಜನ್ಮದಿನವನ್ನ ಕವಿ ದಿನವನ್ನಾಗಿ ಘೋಷಿಸಲು ಸಾಹಿತ್ಯಾಸಕ್ತರು, ಕವಿಗಳು ಕರ್ನಾಟಕ ಸರ್ಕಾರವನ್ನ ಕಾಲಕಾಲಕ್ಕೆ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಅನೇಕ ಸರ್ಕಾರಗಳು ಬಂದಿವೆ, ಹೋಗಿವೆ. ಆದರೆ ಈ ವಿಶಿಷ್ಟ ಕವಿಯ, ಈ ಅದ್ಭುತ ಕವಿಯ ಜನ್ಮದಿನವನ್ನ ಕವಿ ದಿನವನ್ನಾಗಿ ಘೋಷಿಸಲು ಯಾವುದೇ ಸರ್ಕಾರ ಇಲ್ಲಿಯವರೆಗೆ ಮುಂದೆ ಬಂದಿಲ್ಲ. ಇದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಇಲ್ಲ, ಇದರಿಂದ ಸರ್ಕಾರಕ್ಕೆ ಯಾವುದೇ ನಷ್ಟವಿಲ್ಲ. ಸರ್ಕಾರ ಸಾರ್ವಜನಿಕ ರಜೆ ಘೋಷಿಸಬೇಕಾಗಿಲ್ಲ. ಕೇವಲ ಈ ದಿನವನ್ನ ಕವಿ ದಿನವನ್ನಾಗಿ ಆಚರಿಸಲು ಘೋಷಣೆಯನ್ನ ಮಾಡಬೇಕು. ಧಾರವಾಡ ಕಟ್ಟೆಯ ವೇದಿಕೆಯ ಪರವಾಗಿ, ಧಾರವಾಡದ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಕರ್ನಾಟಕದ ಎಲ್ಲ ಕವಿಗಳ, ಸಾಹಿತಿಗಳ, ಓದುಗರ, ಕೇಳುಗರ ಪರವಾಗಿ ನಾನು ಸರ್ಕಾರವನ್ನ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಬೇಂದ್ರೆಯವರ ಜನ್ಮದಿನವನ್ನ ಕವಿ ದಿನವನ್ನಾಗಿ ಘೋಷಿಸಬೇಕು. ಆ ಮೂಲಕ ಈ ಶಬ್ದಗಾರುಡಿಗನಿಗೆ, ಈ ಮಾಂತ್ರಿಕನಿಗೆ, ಈ ಮೋಡಿಗಾರನಿಗೆ, ಈ ಚಲುವನಿಗೆ, ಈ ಸಂತನಿಗೆ, ಈ ಅದ್ಭುತ ಮನುಷ್ಯನಿಗೆ ಸರ್ಕಾರ ತನ್ನ ಗೌರವವನ್ನ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ.